ನಿನ್ನೆ ವಿಜೇಂದ್ರ ಅವರು ಮಾತು ಹೇಳಿದ್ದಾರೆ ಸರ್. ಸರ್ಕಾರದ ಸಾಲ ಹಗರಣಗಳು ಹೊರಗೆ ಬರ್ತಾ ಇದ್ದಾವೆ, ಸರ್ಕಾರ ಪತನವಾಗುವಂತ ಲಕ್ಷಣಗಳು ಎಲ್ಲ ಕಾಣ್ತಿದೆ, ಕಾಲ ಸನ್ನಿಹಿತ ಆಗಿದೆ ಅಂತ ಹೇಳಿದ್ದಾರೆ. ವಿಜೇಂದ್ರ ಅವ್ರಿಗೆ ಇಷ್ಟೇ ಹೇಳಕ್ಕೆ ನಾನು ಬಯಸ್ತೇನೆ, ಇದು ಬಿಜೆಪಿ ಸರ್ಕಾರ ಅಲ್ಲ ಪತನವಾಗಕ್ಕೆ. ಆಂತರಿಕ ಒಳ ಜಗಳದಲ್ಲಿ ಬೀದಿಗೆ ಬಂದು ಜಗಳ ಮಾಡಿಕೊಳ್ಳೋದಕ್ಕೆ ಇದು ಬಿಜೆಪಿಯ ಸರ್ಕಾರ ಅಲ್ಲ, ಇದು ಕಾಂಗ್ರೆಸ್ ಸರ್ಕಾರ. ಇದು ಸ್ಥಿರವಾದಂತಹ ಒಂದು ಸರ್ಕಾರ. ಸನ್ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಡೀತಾ ಇರತಕ್ಕಂಥ ಸರ್ಕಾರ. ಅದಕ್ಕೆ ನೀವು ಹಗಲು ಕನಸು ಕಾಣಬಾರ್ದು ಅಂತ ನಾನು ವಿಜೇಂದ್ರ ಅವ್ರಿಗೆ ಹೇಳ್ತೇನೆ. ಇನ್ನೂ 4 ವರ್ಷ ಇದೆ, ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಿ. ಇನ್ ಮುಂದೆನೂ 5 ವರ್ಷ ನಾವೇ ಬರ್ತೀವಿ. ನೀವು ಏನ್ ಮಾಡಿದಿರಿ ಅದು ಜನ ಮರೆಯಕ್ ಸಾಧ್ಯ ಇಲ್ಲ. ಮುಂದೆನೂ ಕೂಡ ನಿಮ್ಗೆ ಅವಕಾಶಗಳು ಕಡಿಮೆ ಆಗುತ್ತೆ. ಒಂದು ಸಕಾರಾತ್ಮಕ ರೀತಿಯಲ್ಲಿ ಅಪೋಸಿಷನ್ ಪಾರ್ಟೀಸು, ವಿರೋಧ ಪಕ್ಷದವರು ನೀವು ತಮ್ಮ ವರ್ತನೆಗಳು ನಡೆಸಬೇಕು. ಒಂದು ಫುಲ್ ವಾರ ನೀವು ಮಾತನಾಡಿದಿರಿ ಅಸೆಂಬ್ಲಿಯಲ್ಲಿ, ನಿಮ್ಮ ಹತ್ರ ಏನೇನೋ ಇನ್ಫಾರ್ಮೇಶನ್ ಇತ್ತು, ಮಾಹಿತಿ ಇತ್ತು, ಅದೆಲ್ಲ ನೀವು ಇಟ್ಟಿದ್ರಿ. ಈಗ ಮುಖ್ಯಮಂತ್ರಿಗಳಿಗೆ 4 ದಿವಸ ನೀವು ಮಾತನಾಡಿದ ಮೇಲೆ 40 ನಿಮಿಷನೂ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಡಬಾರದು, ಅದಕ್ಕೂ ಕೂಡ ನಾವು ಸಹಿಸುವುದಿಲ್ಲ, ಗಲಾಟೆ ಮಾಡ್ತೀವಿ ಅಸೆಂಬ್ಲಿಯಲ್ಲಿ ಅಂದ್ರೆ ಇದು ಪ್ರಕೃತದಲ್ಲಿ ನಂಬಿಕೆ ಇಟ್ಕೊಂಡು ಆಮೇಲೆ ಬೇರೆದು ಮಾತಾಡಿ ಅಂತ ನಾನು ಹೇಳ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.